press the bell icon on the YouTube app and never miss another update. Hello students, let us continue our discussion in subtraction. Yesterday we solved some problems in exercise 3.1. Let us solve remaining two problems in this exercise today. So I will read the question, that is fourth question. So I will go through the textbook, page number 35, fourth question. A farmer yielded 38,462 coconuts from his field last year. This year he yielded 47,285 coconuts. Find how many more coconuts he yielded this year anta keltidare. See, I will explain now. A farmer yielded 38,462 coconuts from his last year. Last year coconuts ಎಷ್ಟು ಬಂದಿರುತ್ತೆ 38,462. Next, this year he yielded 47,285. ಅಂದರೆ ಈ ವರ್ಷ ಎಷ್ಟು yield ಮಾಡಿರ್ತಾರೆ 47,285 coconuts. ಈ ವರ್ಷ ಜಾಸ್ತಿ ಇದೆ ಅಲ್ಲ, 47,000 ಅಂದರೆ ಜಾಸ್ತಿ. ನಮಗೆ ಲಾಸ್ಟ್ ಇಯರ್ ಎಷ್ಟಿದೆ 38,000 ಇದೆ, ಅದು ಕಡಿಮೆ. ಕಂಪ್ಯಾರಿಟಿವ್ಲಿ ಈ ಇಯರ್ ಜಾಸ್ತಿ ಈಲ್ಡ್ ಆಗಿದೆ. ಸೊ ಫೈಂಡ್ ಹೌ ಮೆನಿ ಮೋರ್ ಕೊಕೊನಟ್ಸ್ ಹಿ ಈಲ್ಡೆಡ್. ಎಷ್ಟು ಕೊಕೊನಟ್ಸ್ ಜಾಸ್ತಿ ಈಲ್ಡ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಈ ವರ್ಷ ಜಾಸ್ತಿನೇ ಇದೆ, ಅದು ಎಷ್ಟು ಜಾಸ್ತಿ ಅಂತ ಕೇಳ್ತಿದ್ದಾರೆ. ಸೊ ವಾಟ್ ಯು ಡು ಸಬ್ಟ್ರಾಕ್ಷನ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಲೆಟ್ ಅಸ್ ರೈಟ್ ದ given data in words. After that you can subtract what they are given: number of coconuts yielded this year and number of coconuts yielded last year. That is a given data. Fourth question, number of coconuts yielded ಇನ್ ದಿಸ್ ಇಯರ್. ಯಾಕೆ ಈ ಇಯರ್ ಜಾಸ್ತಿ ಇದೆ, ಸೊ ಅದನ್ನ ಫಸ್ಟ್ ತಗೊಳ್ಳೋಣ. 47,285 ಆ್ಯಂಡ್ ನಂಬರ್ ಆಫ್ ಕೊಕೊನಟ್ಸ್ ಎನ್ ಒ ಅಂತ ಶಾರ್ಟ್ ಫಾರ್ಮಲ್ಲಿ ಬರ್ತೀನಿ. ಹಂಗಂದರೆ ನಾವು ನಂಬರ್ನ ಎನ್ ಒ ಅಂತ ಶಾರ್ಟ್ ಫಾರ್ಮಲ್ಲಿ ಬರೀತೀವಿ. ನಂಬರ್ ಆಫ್ ಕೊಕೊನಟ್ಸ್ yielded in last year. So how much? That is 38,462. So this is the given data. Let us subtract. What you have to find? That is number of coconuts yielded more in this year. This is you have to find. Number of coconuts yielded more in this year. ಎಷ್ಟು ಅಂತ ಗೊತ್ತಾಗಬೇಕು ಅಂದ್ರೆ ಏನು ಮಾಡ್ತೀವಿ, you will subtract. So 5 ಅಲ್ಲಿ 2ನ ಸಬ್ಟ್ರಾಕ್ಟ್ ಮಾಡ್ಬೋದು. ಎಷ್ಟು ಬರುತ್ತೆ 3, 8 ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದರೆ 2, 2ನಲ್ಲಿ 4 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಯು ಡು, ಯು ವಿಲ್ ಟೇಕ್ ಬಾರೋ. ಹಿಯರ್ 2 will become 12, here 7 will become 6. If you subtract 4 from 12, it is 8, and 6 ಅಲ್ಲಿ ನಾವು 8ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಯು ವಿಲ್ ಟೇಕ್ ಬಾರೋ ತಗೊಂಡ್ರೆ 16 ಆಗುತ್ತೆ. 4 ಇದ್ದಿದೆ ಏನಾಯಿತು 3 ಆಯಿತು. 8 ಅಲ್ಲಿ ನೀವು 16 ಅಲ್ಲಿ 8ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅಗೇನ್ ಯು ವಿಲ್ ಗೆಟ್ 8. 3 ಅಲ್ಲಿ 3 ಹೋದರೆ 0. ಸೊ 8,823 coconuts yielded in this year more. Is it clear? So let us put it one words. 8,823 more coconuts yielded
this year. This is the answer. Is it clear? So let us take next question, that is fifth. I'll read the question now. Go through the textbook. In an assembly election, Mr. Suresh has got 42,618 votes and Miss Rohini got 54,951 votes and won. How many more votes did Miss Rohini get than Mr. Suresh? See, in an assembly election ನಲ್ಲಿ ಮಿಸ್ಟರ್ ಸುರೇಶ್ ಅನ್ನೋರಿಗೆ ಎಷ್ಟು ಓಟ್ ಸಿಕ್ಕಿರುತ್ತೆ? 42,618 ಓಟ್ ಸಿಕ್ಕಿರುತ್ತೆ. ಮಿಸ್ ರೋಹಿಣಿ ಅನ್ನೋರಿಗೆ 54,951. ಅಂದರೆ ಎಲೆಕ್ಷನಲ್ಲಿ ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ಅವ್ರು ವಿನ್ ಆಗ್ತಾರೆ ಅಲ್ವಾ. ಸೊ ಇಲ್ಲಿ ರೋಹಿಣಿಗೆ ಎಷ್ಟು ಓಟ್ ಬಂದಿದೆ? 54,951 ಬಂದಿದೆ. ಅವರಿಗೆ ಜಾಸ್ತಿ ಓಟ್ ಬಂದಿರೋದ್ರಿಂದ ಏನು ಅಂದರೆ ಅವರೇ ವಿನ್ ಆಗ್ತಾರೆ. ಸೊ ಹೌ ಮೆನಿ ಮೋರ್ ಓಟ್ಸ್ ಡಿಡ್ ಮಿಸ್ ರೋಹಿಣಿ ಗೆಟ್ ದ್ಯಾನ್ ಮಿಸ್ಟರ್ ಸುರೇಶ್? ಅಂದರೆ ಸುರೇಶ್ ಅವರಿಗಿಂತ ರೋಹಿಣಿ ಅವರಿಗೆ ಎಷ್ಟು ಓಟ್ ಜಾಸ್ತಿ ಬಂತು ಅಂತ ಕೇಳ್ತಾರೆ. ವಾಟ್ ಯು ಡು ಸಬ್ಟ್ರಾಕ್ಷನ್. ಅವರಿಗೆ ಎಷ್ಟು ಓಟ್ ಬಂದಿತ್ತು, ಇವರಿಗೆ ಎಷ್ಟು ಓಟ್ ಬಂದಿತ್ತು, ಎರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸಾಲ್ವ್ ದ ಕ್ವೆಶನ್. ಫಸ್ಟು ಗಿವನ್ ಡಾಟಾನ ಬರ್ಕೊಳ್ತೀವಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ತೀವಿ. So let us take fifth question. What they are given? Number of votes secured by ರೋಹಿಣಿ ತಗೊಂಡದ್ದು ಫಸ್ಟ್ ಬರ್ಕೊಳ್ಳೋಣ. ಯಾಕೆ ಅಂದರೆ ಅವರು ಜಾಸ್ತಿ ಓಟ್ಸ್ನ ತೊಗೊಂಡಿದ್ದಾರಲ್ವಾ, ಬರ್ಕೊಳ್ಳಬೇಕಾದ್ರೇ ನಾವು ಕರೆಕ್ಟಾಗಿ ಬರ್ಕೋಬೇಕು. ಯಾಕೆ ಅಂದರೆ ಸಬ್ಟ್ರಾಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಸೊ ವಾಟ್ ದೇ ಆರ್ ಗಿವನ್? ನಂಬರ್ ಆಫ್ votes secured by ರೋಹಿಣಿ. ನಂಬರ್ ಆಫ್ votes secured by Rohini. How much? 54,951. And number of votes secured by Mr. Suresh. How much? 42,618. So you have to take the difference. What you have to find? Number of votes Rohini more get. Number of more votes ರೋಹಿಣಿ ಸೆಕ್ಯೂರ್ಡ್. ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಜಾಸ್ತಿ ಬಂತು ಅಂತ ಗೊತ್ತಾಗೋದಕ್ಕೆ ಏನು ಮಾಡ್ತೀರಿ? ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ಸಬ್ಟ್ರಾಕ್ಷನ್. ಇಫ್ ಯು ಸಬ್ಟ್ರ್ಯಾಕ್ಟ್ 1 from 8, is it possible? ಆಗಲ್ಲ. ಸೊ ಏನು ಮಾಡ್ತೀರಿ? ಯು ಹ್ಯಾವ್ ಟು ಟೇಕ್ ಬಾರೋ. ಯುವರ್ 1 is there. ಸೊ ಇಫ್ ಯು ಟೇಕ್ 10 as ಬಾರೋ, ಇಟ್ ವಿಲ್ ಬಿಕಮ್ 11. ಬಾರೋ ತೊಗೊಂಡ್ರೆ ಏನಾಯಿತು? 1 ಇದ್ದಿದ್ದೇನಾಯಿತು? 11 ಆಯಿತು. ಸೊ 5 ಇರೋದನ್ನ ನಾವು 4 ಮಾಡಬೇಕು. 11ಅಲ್ಲಿ 8ನ ಸಬ್ಟ್ರ್ಯಾಕ್ಟ್ ಮಾಡಿ ಎಷ್ಟಾಗುತ್ತೆ? 3. ಇಫ್ ಯು ಸಬ್ಟ್ರ್ಯಾಕ್ಟ್ 1 from 4, ಇಟ್ ವಿಲ್ ಬಿ 3. ಇಫ್ ಯು ಸಬ್ಟ್ರ್ಯಾಕ್ಟ್ 6 from 9, 3. And if you subtract 2 from 4, 2. If you subtract 4 from 5, it is 1. How much? 12,333 votes more secured by Rohini. Therefore 12,333 votes 12,333 more votes
secured by Rohini than ಸುರೇಶ್ಗಿಂತ 12,033 ಓಟ್ಸು ಜಾಸ್ತಿ ಬಂದಿದೆ ಅಂತ ಮೀನಿಂಗ್ ಇದು. Isn't it? So this is a solution for 5th question. So for this your exercise 3.1 will be complete. Let us take new topic in this lesson only. What it explains is ಸೇಮ್ ಕ್ವೆಶನಲ್ಲಿ ನಿಮಗೆ ಅಡಿಷನ್ನು ಇದ್ದರೆ ಸಬ್ಟ್ರಾಕ್ಷನ್ನು ಇದ್ದರೆ ಹೆಂಗೆ ಮಾಡೋದು ಅಂತ. ಈಗ ಅಡಿಷನ್ ಲೆಸನಲ್ಲಿ ಬರೀ ಅಡಿಷನ್ ನೋಡಿದ್ರಿ, ಸಬ್ಟ್ರಾಕ್ಷನ್ ಅಂತ ಇಷ್ಟೋ ತನಕ ಬರೀ ಸಬ್ಟ್ರಾಕ್ಷನ್ ಮಾತ್ರ ಇತ್ತು. ನೆಕ್ಸ್ಟ್ ಟಾಪಿಕಲ್ಲಿ ಅಡಿಷನ್ ವಿತ್ ಸಬ್ಟ್ರಾಕ್ಷನ್ ಇದ್ದಾಗ ಹೆಂಗೆ ಮಾಡೋದು ಅಂತ ನೋಡೋಣ. Next topic, problems involving both addition and subtraction. So let us take one example based on this concept. That is example 1. Solve 22,457 plus 32,986 minus 35,712. ಅಬ್ಸರ್ವ್ ಕೇರ್ಫುಲಿ. ನೀವು ಅಡಿಷನ್ ಲೆಸನ್ ಮಾಡಿ ಅಡಿಷನ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಆ್ಯಡ್ ಅಂತ ಕೊಡ್ತಿದ್ರು, ಸಮ್ ಅಂತ ಕೊಡ್ತಿದ್ರು. ಅದೇ ಸಬ್ಟ್ರಾಕ್ಷನ್ ಮಾಡುವಾಗ ಸಬ್ಟ್ರಾಕ್ಟ್ ಅಂತ ಕೊಡ್ತಿದ್ರು ಅಥವಾ ಫೈಂಡ್ ದ ಡಿಫರೆನ್ಸ್ ಅಂತ ಕೊಡ್ತಿದ್ರು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಸೈನ್ ಇದೆ. ಅಂದರೆ ಅಡಿಷನ್ನು ಸಬ್ಟ್ರಾಕ್ಷನ್ನು ಎರಡು ಒಟ್ಟಿಗೆ ಬಂದಾಗ ಅಥವಾ ಮಲ್ಟಿಪ್ಲಿಕೇಶನ್, ಡಿವಿಷನ್ ಏನೇ ಇನ್ವಾಲ್ವ್ ಆಗಿರಲಿ, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಅಂತ, ಡಿವೈಡ್, ಮಲ್ಟಿಪ್ಲೈ ಅಂತ ಏನು ಕೊಡಲ್ಲ. ಅವಾಗ ಏನು ಕೊಡ್ತಾರೆ, ಸಾಲ್ವ್ ಅಂತ ಕೊಡ್ತಾರೆ. ಆಪರೇಷನ್ಸ್ ಎಲ್ಲ ಮಿಕ್ಸ್ ಆಗಿದ್ರೆ ಏನು ಕೊಡ್ತಾರೆ, ನಮಗೆ ಸಾಲ್ವ್ ಅಂತ ಕೊಡ್ತಾರೆ. ಸೊ ಕ್ವೆಶನ್ನ ನೀಟಾಗಿ ಅಬ್ಸರ್ವ್ ಮಾಡಿರಿ. ಸೊ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ನು ಜೊತೆಗಿದೆ. ಏನು ಮಾಡ್ತೀರಿ ಅಂದರೆ ಯಾವಾಗಲೂ ಫಸ್ಟು ಅಡಿಷನ್ ಮಾಡ್ಕೊಳ್ಳಿ, ಆಮೇಲೆ ನೀವು ಸಬ್ಟ್ರಾಕ್ಷನ್ ಮಾಡ್ಕೋಬೋದು. ಸೊ ಯಾವ್ಯಾವ ನಂಬರ್ನ ಆ್ಯಡ್ ಮಾಡಬೇಕು ಅಂದರೆ, ಯಾವ ಎರಡು ನಂಬರ್ ನಡುವೆ ಪ್ಲಸ್ ಸಿಂಬಲ್ ಇದೆ. ಸೊ ಈ ಎರಡು ನಂಬರ್ ನಡುವೆ ಪ್ಲಸ್ ಸಿಂಬಲ್ ಇದೆ ಅಲ್ವಾ. ಸೊ ನೀವು ಈ ಎರಡು ನಂಬರ್ಸ್ನ ಫಸ್ಟು ಆ್ಯಡ್ ಮಾಡ್ತೀರಾ, ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. 22,457 ಪ್ಲಸ್ 32,986 ಈಗ ಆ್ಯಡ್ ಮಾಡಬೇಕು. 7 + 6 ಹೌ ಮಚ್ ಇಟ್ ವಿಲ್ ಬಿಕಮ್ 13, 1 carry, 8 plus 5, 13 plus 1, 14, 1 carry. ಅಡಿಷನ್ ಲೆಸನಲ್ಲಿ ಆ್ಯಡ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀರಿ. ಸೊ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. 9 + 1, 10, 10 + 4, 14, 1 carry, 2 + 2, 4 + 1, 5 and 3 + 2, 5. ಸೊ ಆ್ಯಡ್ ಮಾಡಿದಾಗ ಎಷ್ಟು ಬಂದರೆ 55,443. ಈಗೇನು ಆನ್ಸರ್ ಬಂದಿರುತ್ತೆ ಅಲ್ವಾ. ಸೊ ಈ ಆನ್ಸರ್ನ 55,443 ಈ ಎರಡು ನಂಬರ್ ಮಧ್ಯೆ ಅಡಿಷನ್ ಇದೆ. ಸೊ ಇವೆರಡನ್ನು ಫಸ್ಟ್ ಸಾಲ್ವ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಈ ಎರಡನ್ನೂ ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಲ್ವಾ. ರಿಮೆಂಬರ್, ಈ ಆನ್ಸರಿಂದ 55,443 55,443 ಈ ಆ್ಯಡ್ ಮಾಡಿದಾಗ ಬಂದಿರೋ ಆನ್ಸರಿಂದ ನಾವು 35,712ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈ ಸ್ಟೆಪ್ಪಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿರಿ. ಫಸ್ಟು ಎರಡು ನಂಬರ್ನ ಆ್ಯಡ್ ಮಾಡಿ ಆ ಬಂದಿರೋ ಆನ್ಸರ್ನ ಇಲ್ಲಿ ಬರ್ಕೋಬೇಕು.
ಅದರಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಅದು 35,712ನ ಸಬ್ಟ್ರ್ಯಾಕ್ಟ್ ಮಾಡೋದು. 3ನಲ್ಲಿ 2 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1, 4ಅಲ್ಲಿ 1ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3, 4ಅಲ್ಲಿ 7ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ವಾಟ್ ವಿಲ್ ಡು, ವಿಲ್ ಟೇಕ್ ಬಾರೋ. ಹಿಯರ್ ಇಟ್ ವಿಲ್ ಬಿಕಮ್ 14. ಹಿಯರ್ 5 ಇರೋದೇನಾಯಿತು, 4 ಆಯಿತು. ಇಫ್ ಯು ಸಬ್ಟ್ರ್ಯಾಕ್ಟ್ 7 from 14, answer is 7. Here also you can't subtract 5 from 4. What will do? You will take borrow. It will become 14. 14 ಆಯಿತು. 14ಅಲ್ಲಿ 5ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 9. If you subtract 3 from 4, it is 1. So answer is 19,731. ಏನು ಮಾಡಬೇಕು, ಫಸ್ಟು ಆ್ಯಡ್ ಮಾಡ್ತೀರಿ, ಆ ಬಂದಿರೋ ಆನ್ಸರಿಂದ ನಾವು ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಈಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ಟೇಕ್ ಡೈರೆಕ್ಟ್ಲಿ ಎಕ್ಸಸೈಸ್ ನಾವು, ದಟ್ ಈಸ್ ಎಕ್ಸಸೈಸ್ 3.2. ಇದೇ ಥರ ಪ್ರಾಬ್ಲಮ್ಸ್ ಇರ್ತಾ ಹೋಗುತ್ತೆ. ಡೈರೆಕ್ಟಾಗಿ ಎಕ್ಸಸೈಸ್ ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸಸೈಸ್ 3.2 ಫಸ್ಟ್ ಮೇನ್. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ, ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಸಾಲ್ವ್ ಅಂತ ಕೊಟ್ಟರೆ ಏನಾಗುತ್ತೆ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇನ್ವಾಲ್ವ್ ಆಗಿದೆ ಅಂತ ತಿಳ್ಕೊಬೇಕು. ಸೊ ಎಕ್ಸಸೈಸ್ 3.2 ಫಸ್ಟ್ ಮೇನ್. ಲೆಟ್ ಅಸ್ ಟೇಕ್ ಫಸ್ಟ್ ಪ್ರಾಬ್ಲಮ್. 54,398 ಪ್ಲಸ್ 24,897 minus 39,486. Is it clear? So let us take this question now. First ಯಾವಾಗಲೂ ಯಾವ್ಯಾವ ಸಿಂಬಲ್ ಎಲ್ಲಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಅಡಿಷನ್ ಸಿಂಬಲ್ ಇದೆ, ಇಲ್ಲಿ ಸಬ್ಟ್ರಾಕ್ಷನ್ ಸಿಂಬಲ್ ಇದೆ. ಸೊ ಪ್ಲಸ್ ಇದೆ, ಮೈನಸ್ ಇದೆ. ಫಸ್ಟು ಪ್ಲಸ್ ಇರೋದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಇವೆರಡರ ನಡುವೆ ಪ್ಲಸ್ ಇದೆ ಅಲ್ಲ, ಸೊ ಫಸ್ಟ್ ಇವೆರಡನ್ನು ಆ್ಯಡ್ ಮಾಡ್ಕೋಬೇಕು. 54,398 24,897. ಸೊ ಇವೆರಡನ್ನು ಆ್ಯಡ್ ಮಾಡ್ತೀರಾ. 8 + 7 ಹೌ ಮಚ್ ಇಟ್ ವಿಲ್ ಬಿಕಮ್? 8 + 7 is 15. 15 ಆಗುತ್ತೆ ಅಲ್ವಾ, 5 ಇಲ್ಲಿ ಇಡ್ತೀವಿ, 1 ಕ್ಯಾರಿ. ಸೊ ಅಡಿಷನ್ ಮಾಡೋದು ಗೊತ್ತಿದೆ ಎಲ್ರಿಗೂ. 9 + 1 10, 10 + 9 19. 19 ಅಂದರೆ 9 ಇಲ್ಲಿ ಬರುತ್ತೆ. ಯೂನಿಟ್ ಪ್ಲೇಸಲ್ಲಿರೋ ಡಿಜಿಟ್ನ ಇಲ್ಲಿ ಬರಿತೀವಿ. ಟೆನ್ಸ್ ಪ್ಲೇಸ್, ಯೂನಿಟ್ ಪ್ಲೇಸಲ್ಲಿ ಬಿಟ್ಟು ಉಳಿದಿರೋ ನಂಬರ್ಸ್ನ ಕ್ಯಾರಿ ಕೊಡ್ತೀವಿ. ಸೊ ಹಿಯರ್ 1, 8 + 3 8, 9, 10, 11. 11 + 1 12. ಸೊ 1 ಕ್ಯಾರಿ. 4 + 4 8 + 1 9. 5 + 2 7. ಸೊ ಆನ್ಸರ್ ಇಸ್ 79,295. Is it clear? So answer is 79,295. ನಾವು ಇವೆರಡನ್ನ ಸಾಲ್ವ್ ಮಾಡಿದಾಗ ನಮಗೆ ಬಂದಿರೋದು 79,295. ಇದು ಫೈನಲ್ ಆನ್ಸರ್ ಅಲ್ಲ, ಇಲ್ಲಿ ಏನು ಬಂದಿರುತ್ತೆ ಅಲ್ವಾ, ಇದನ್ನು ತಗೋಬೇಕು. ಫಸ್ಟು 79,295. ಈಗ ಈ ನಂಬರ್ ತಗೋಬೇಕು. ಸಬ್ಟ್ರಾಕ್ಷನಿಗೆ ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಅದು, ಮೈನಸ್ 39,486. ನಾವು ಯು ಕ್ಯಾನ್ ಸಬ್ಟ್ರ್ಯಾಕ್ಟ್. ಈಗ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀರಾ. ಯು ಕ್ಯಾನ್ ಸಬ್ಟ್ರ್ಯಾಕ್ಟ್ 6 from 5. ವಾಟ್ ಯು ಡು, ವಿಲ್ ಟೇಕ್ ಬಾರೋ. 5 ಇರೋದೇನಾಯಿತು, 10 + 5. ಬಾರೋ ಯಾವಾಗಲೂ 10 ಬರುತ್ತೆ, ರಿಮೆಂಬರ್ ದಟ್. 10 + 5 ಏನಾಯಿತು, 15. ಇಲ್ಲಿ 9 ಇರೋದು 8 ಆಯಿತು. ಇಫ್ ಯು ಸಬ್ಟ್ರ್ಯಾಕ್ಟ್ 6 from 15 ಹೌ ಮಚ್ ಇಟ್ ವಿಲ್ ಬಿಕಮ್, ದಟ್ ಈಸ್ 9. 8ಅಲ್ಲಿ 8 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಇಲ್ಲಿ 2ನಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀರಿ, ಯು ವಿಲ್ ಟೇಕ್ ಬಾರೋ. ಹಿಯರ್ ಇಟ್ ವಿಲ್ ಬಿಕಮ್ 12. ಇಲ್ಲೇನಾಯಿತು, 9 ಇದ್ದು 8 ಆಯಿತು. 12ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, 8. ನೆಕ್ಸ್ಟು 8ಅಲ್ಲಿ 9ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಅಗೇನ್ ಯು ವಿಲ್ ಟೇಕ್ ಬಾರೋ. 8 ಇದೆ, ಬಾರೋ ತೊಗೊಂಡ್ರೆ 18 ಆಗುತ್ತೆ. ಇಲ್ಲಿ 7 ಇದ್ದು 6 ಆಯಿತು. ಸೊ ಇಫ್ ಯು ಸಬ್ಟ್ರ್ಯಾಕ್ಟ್ 9 from 18 ಅಗೇನ್ ಇಟ್ ವಿಲ್ ಬಿಕಮ್ 9. 3ನಲ್ಲಿ 6ಅಲ್ಲಿ 3 ಸಬ್ಟ್ರ್ಯಾಕ್ಟ್ ಆದರೆ ಆನ್ಸರ್ ಇಸ್ 39,809. ಇದು ಫೈನಲ್ ಆನ್ಸರ್. ಇಲ್ಲಿಗೆ ಸ್ಟಾಪ್ ಮಾಡೋ ಹಾಗಿಲ್ಲ, ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಇದು ಫೈನಲ್ ಆನ್ಸರ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ಟೇಕ್ ಸೆಕೆಂಡ್ ಕ್ವೆಶನ್.
that is 43,680. 43,618 plus 6,382 minus 29,461. ಈ ಮೇನಲ್ಲಿ ಎಲ್ಲ ಸಿಮಿಲರ್ ಪ್ರಾಬ್ಲಮ್ಸ್ ಇದೆ. ಏನು ಮಾಡ್ತೀರಿ, ಫಸ್ಟು ಅಡಿಷನ್ ಮಾಡ್ತೀರಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡಿ. ಈ ಎರಡು ನಂಬರ್ನ ಆ್ಯಡ್ ಮಾಡಬೇಕು, ಆಮೇಲೆ ಬಂದಿರೋ ಆನ್ಸರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಆ್ಯಡ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ, ಯಾಕೆಂದರೆ ಇಲ್ಲಿ 5 ಡಿಜಿಟ್ ಇದೆ, ಇಲ್ಲಿ 4 ಡಿಜಿಟ್ ಇದೆ. 4 ಡಿಜಿಟ್ ಇದ್ದಾಗ ಈ ಥರ ಬರ್ಕೊಂಡು ಹೋಗಿ 2 8 3 6. ಲೆಟ್ ಅಸ್ ಸ್ಟಾರ್ಟ್ ಅಡಿಷನ್. 8 + 2 ಏನಾಗುತ್ತೆ 10, 0 ಹಿಯರ್, 1 ಕ್ಯಾರಿ. 8 + 1 9, 9 + 1 10, 0 1 carry. 6 + 1 6 + 1 7, 7 + 3 10, 0 1 carry. 6 + 3 9, 9 + 1 10, 4 + 1 5. ಎರಡು ಆ್ಯಡ್ ಮಾಡಿದಾಗ ಎಷ್ಟು ಬಂತು, 50,000 ಬಂತು. ಈ 50,000ನ ತಗೊಳ್ತೀರಿ. 50,000ನಲ್ಲಿ 29,467 ಸಬ್ಟ್ರ್ಯಾಕ್ಟ್ ಮಾಡಬೇಕು. 29,467. 0 ಇದ್ರಲ್ಲಿ ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡೋದು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. ಇಲ್ಲಿ ಆಲ್ರೆಡಿ 0 ಇದೆ, 0 ಇಂದ ನಾವು ಬಾರೋ ತೊಗೊಂಡ್ರೆ, ಇಲ್ಲಿ ಬಾರೋ ತೊಗೊಂಡ್ರೆ 10, 10 + 0 ಏನಾಗುತ್ತೆ 10 ಆಗುತ್ತೆ. 0 ಇದ್ದಿದ್ದು 10 ಆಯಿತು. ರಿಮೈನಿಂಗ್ ಡಿಜಿಟ್ಸ್ 9, ಇವ್ರು ಆಲ್ಸೋ 9. ಝೀರೋಸ್ ಇದ್ದಿದ್ದು ಏನಾಗ್ತಾ ಹೋಗುತ್ತೆ 9 ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ನೆಕ್ಸ್ಟ್ ನಂಬರ್ ಸಿಗೋ ತನಕ. ಇಲ್ಲಿ ನೆಕ್ಸ್ಟು ನಂಬರ್ ಇದೆ 0 ಬಿಟ್ಟು. ಸೊ ಇವರು ಏನಾಯ್ತು 4 ಆಯಿತು. ಇಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ಸ್ಟಾರ್ಟ್ ಸಬ್ಟ್ರಾಕ್ಷನ್. ಇಫ್ ಯು ಸಬ್ಟ್ರಾಕ್ಟ್ 7 ಫ್ರಮ್ 10, 3. 9ಲ್ಲಿ 6ನ ಸಬ್ಟ್ರಾಕ್ಟ್ ಮಾಡಿದರೆ 3. 9ಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದರೆ 5. 9ಲ್ಲಿ 9 ಅಂದರೆ 0. 4ರಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದರೆ 2. ಸೊ ಆನ್ಸರ್ ಇಸ್ 20,533. This is about second question. Let us take last question in this main, that is third question. $21,679 plus 27,428 minus 2,438. ಏನು ಮಾಡ್ತೀರಿ, ಇವಾಗ ಆ್ಯಡ್ ಮಾಡಬೇಕು. ಫಸ್ಟ್ ವಿಲ್ ಆ್ಯಡ್ ದೀಸ್ ಟು ನಂಬರ್ಸ್. 21,679, 27,428 ಆ್ಯಡ್ ಮಾಡಬೇಕು. 8 + 9 ಹೌ ಮಚ್ ಇಟ್ ವಿಲ್ ಬಿಕಮ್? 8 + 9 ಅಂದರೆ 17 ಆಗುತ್ತೆ. ಯೂನಿಟ್ ಪ್ಲೇಸಲ್ಲಿರೋ ನಂಬರ್ ಇಲ್ಲಿ ಬರಿತೀವಿ. 1 ಕ್ಯಾರಿ. 7 + 1 8, 8 + 2 10, 1 ಕ್ಯಾರಿ. 6 + 4 10, 10 + 1 11, 1 ಕ್ಯಾರಿ. 7 + 1 8, 8 + 1 9 and 2 + 2 4. Now this is about addition. 49,107, 49,107. ಈಗ ಇಲ್ಲಿ 4 ಡಿಜಿಟ್ ಇದೆ, 4 ಡಿಜಿಟ್ ನಂಬರ್. ಇಲ್ಲಿ 5 ಡಿಜಿಟ್ ನಂಬರ್ ಇದೆ, ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಈಗ ಸಬ್ಟ್ರಾಕ್ಷನ್ ಸ್ಟಾರ್ಟ್ ಮಾಡ್ಬೋದು. 7ಲ್ಲಿ 8 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. 17 ಆಯಿತು. ಇಲ್ಲಿ 0 ಇದ್ದಿದ್ದು 9 ಆಗುತ್ತೆ. 1 ಇದು 0. 9ಲ್ಲಿ 17ನಲ್ಲಿ 8ನ ಸಬ್ಟ್ರಾಕ್ಟ್ ಮಾಡಬೇಕು. ಎಷ್ಟಾಗುತ್ತೆ 17ನಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದರೆ 9. 9ಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದರೆ 6. 0ಲ್ಲಿ 4 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ, ಅಗೇನ್ ಯು ವಿಲ್ ಟೇಕ್ ಬಾರೋ. 10, 9 ಇದ್ದಿದ್ದು ಏನಾಯಿತು 8. 10ಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದರೆ 6. 8ಲ್ಲಿ 2 ಹೋದರೆ 6. ಏನೂ ಇಲ್ಲ ಅಂದರೆ 0 ಅಂತ ಅಂದ್ಕೋಬೇಕು. 4ರಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದರೆ 4. ಸೊ ಆನ್ಸರ್ ಏನು 46,669. ದಿಸ್ ಇಸ್ ಅಬೌಟ್ 3.2 ಫಸ್ಟ್ ಮೇನ್. 3 ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಮಾಡಿದ್ವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಅಸ್ ಸಾಲ್ವ್ remaining problems in this exercise in next class. Thank you.